ಮುದ್ದಾಗಿ ಸಾಕಿದ ಗಿಣಿಯೊಂದು ಹದ್ದಾಗಿ ಕುಕ್ಕಿದಾಗ ಆಗುವ ಶೋಕವನ್ನ ಆಕ್ರೋಶವಾಗಿ ಹಾಡೋದಕ್ಕೆ ಈಗ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚನ್ನಗಿರಿಯ ತೇಜಸ್ ಶಾಸ್ತ್ರಿ. ಚಿನ್ನಾದ ಚೋರಿ ಚಂದಾವ ತೋರಿ, ಚಿನ್ನಾದ ಚೋರಿ ಚಂದಾವ ತೋರಿ, ಬೆನ್ನಲ್ಲೇ ತೂರಿತಲ್ಲೋ, ಬೆನ್ನಲ್ಲೇ ತೂರಿತಲ್ಲೋ, ನೆತ್ತಾರ ಹಿರಿತಲ್ಲೋ, ನಿನ್ನ ನೆತ್ತಾರ ಹಿರಿತಲ್ಲೋ. ಹದ್ದಾಗಿ ಕುಕ್ಕಿತಲ್ಲ, ನಿನ್ನ ಹದ್ದಾಗಿ ಕುಕ್ಕಿತಲ್ಲ, ಹದ್ದಾಗಿ ಕುಕ್ಕಿತಲ್ಲ, ನಿನ್ನ ಹದ್ದಾಗಿ ಕುಕ್ಕಿತಲ್ಲ. ತೇಜಸ್, ತುಂಬಾ ನನಗೆ ಆಕ್ಚುಲಿ ಹಾರ್ಟ್ ಟಚಿಂಗ್ ಆಗಿತ್ತು ಕಣೋ ನಿನ್ ಸಾಂಗು. ನಾನು ಒಂದು ಗಿಣಿ ಸಾಕಿದ್ದೆ, ಎದುರಿಗೆ ಇದೆ. ನೀನೇ ಸಾರಿ ನಾನೇ ಸಾಕಿದ ಗಿಣಿ, ನನ್ನ ಮುದ್ದಿನ ಗಿಣಿ. ಆಂಕರ್ ಆಗಿ ಕುಕ್ಕಿತಲ್ಲ, ಜಡ್ಜಾಗಿ ಸತ್ತಿತಲ್ಲೋ, ವಿಪಿ ನಗ್ತೈತಲ್ಲೋ, ನನ್ನ ವಿಪಿ ನಗ್ತೈತಲ್ಲೋ. ಅಲ್ಲ, ವಿಪಿ ನಗ್ತದಲ್ಲೋ ಬಿಪಿ ಏರ್ತದಲ್ಲೋ. ಎಲ್ಲ ಹೇಳಿ ಇವರು ಪಿ ಊದಿತ್ತಲ್ಲೋ ಚೆನ್ನಾಗಿ. ಸರ್ ಇಮೋಷನಲ್ ಆಗಿದೆ ಸರ್. ಹೇಳಿ ಗೋಪಿ ಅರ್ಜುನ್ ಸರ್. ಶಾಸ್ತ್ರಿಗಳೇ, ನೀವು ಬರ್ತಾ ಬರ್ತಾ ವರ್ಸಟೈಲ್ ಸಿಂಗರ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ. ಎಲ್ಲ ರೀತಿಯ ಹಾಡುಗಳನ್ನ ಹಾಡಬಲ್ಲೆ ಅನ್ನೋದನ್ನ ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಇದ್ದೀರಾ. ಆ್ಯಂಡ್ ಈ ಸಾಂಗು ಇದಕ್ಕೊಂದು ಸಪ್ರೇಟ್ ಎಮೋಷನ್ ಬೇಕು ಸಿಂಗರ್ಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಡಿದೆ ನೀನು, ಭಾಳ ಚೆನ್ನಾಗಿ ಹಾಡಿದೆ. ಚರಣ ನಂಗೆ ಭಾಳ ಇಷ್ಟ ಆಯಿತು, ಚರಣ ಹಾಡಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಆ ಹಾಡಲು ಹಾಗೆ ಇದೆ, ಆ ಎಮೋಷನ್ ನೀನು ತಂದಿದ್ದು. ಸ್ವಲ್ಪ ಎನರ್ಜಿ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದೊಂದೇ ನನ್ನ ಆಸೆ, ಕಂಪ್ಲೇಂಟ್ ಅಲ್ಲ. ಒಂದು ಸ್ವಲ್ಪ ಎನರ್ಜಿ ಆ್ಯಡ್ ಮಾಡಿದರೆ ಥ್ರೋ ಚೆನ್ನಾಗಿದ್ದಿರ್ಬೋದಾಗಿತ್ತೇನೋ ಅಂತ ಅನಿಸ್ತು ಅಷ್ಟೇ. ಭಾಳ ಚೆನ್ನಾಗಿತ್ತು ಶಾಸ್ತ್ರಿಗಳೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸುಮ್ಮನೆ ಒಂದು ಕುತೂಹಲದಲ್ಲಿ ಕೇಳ್ತಾ ಇದ್ದೀನಿ, ತೇಜಸ್ ಶಾಸ್ತ್ರಿ ಹಾಡಿನ ಅರ್ಥ ಏನಪ್ಪ ಪಲ್ಲವಿದು? ನಾನು ಯೋಚನೆ ಮಾಡಿದೆ ಸೃಜನ್ ಪಟೇಲ್ ಏನ್ ಹೇಳಿರ್ತಿದ್ದ ಈ ಜಾಗದಲ್ಲಿ. ಅವನು ಕೇಳೋಣ ಸರ್. ಅವರೇ ಸಾಕಿದ ಗಿಣಿ, ಅವರ ಮುದ್ದಿನ ಗಿಣಿ ಹದ್ದ ಕುಕ್ತು. ವಾವ್, ಅದ ಅರ್ಥನಾ ಅದ್ರದ್ದು? ಮುಗ್ಧತೆ ಕಾಪಾಡ್ಕೊಂಡಿದ್ಯಾ, ಕಾಪಾಡ್ಕೋ. ಸೃಜನ್ ಪಟೇಲ್, ನೀನ್ ಹೇಳಪ್ಪ, ಏನ್ ಅರ್ಥ? ಸರ್ ಒಬ್ರು ಸಾಕಿರ್ತಾರೆ ಸರ್ ಗಿಣಿ. ಇವ್ರು ಸರ್ ಆ
ಗಿಣಿ ಅವ್ರು ಸಾಕಿದ್ದು ಚೆನ್ನಾಗಿ ಸಾಕಿದ್ರು ಸರ್. ಅದೇ ಗಿಣಿ ಅವ್ರನ್ನೇ ದ್ವೇಷ ಸಾಧಿಸು ಮೋಸ ಮಾಡ್ತು ಸರ್. ಮೋಸ ಮಾಡ್ತಾ ಎಸ್ ಸರ್. ಗಿಣಿ. ಜ್ಞಾನೇಶ, ಈ ಹಾಡಿನ ಅರ್ಥ ಏನೋ ಗೊತ್ತಿಲ್ಲ ಸರ್. ಅಲ್ಲಗಳು, ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ಏನರ್ಥ? ಹದ್ದು ಬಂದ ಆತಿತಲ್ಲಿ ಕುಕ್ಕುತ್ತೆ. ಹದ್ದು ಯಾರನ್ನ ಕುಕ್ತೈತೆ? ತೇಜಸ್ ಸರ್, ತೇಜಸ್ ತಲೆ ಬರ್ಬೇಡ, ಅದು ಕೂಗ್ತಾ ಹದ್ದು ಕುಕ್ತಾಯ್ತಾ? ಏನಂದ್ರೆ ಆ ವಯಸ್ಸಿನ ಮುಗ್ಧತೆಯನ್ನ ಕಾಪಾಡ್ಕೊಂಡಿದ್ದೀರಲ್ಲ, ಅದಕ್ಕೊಂದು ಚಪ್ಪಾಳೆ. ಆ ಮುಗ್ಧತೆಯಲ್ಲಿ ಒಂದು ಮೆಚುರಿಟಿ, ಹಾಡನ್ನ ಹಾಡೋ ಮೆಚುರಿಟಿ. ಸೊ ಈ ಒಂದು ಪಯಣ ಇದೆಯಲ್ಲ, ದ್ವಂದ್ವ ಪಯಣ, ಈ ಸರಿಗಮ ವೇದಿಕೆ ಮೇಲೆ ಈ ನಮ್ಮ ಜೂನಿಯರ್ಸ್ ಮಾಡ್ತಾರ, ಅದು ಒಂದು ಮ್ಯಾಜಿಕ್. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಒಂದೇ ಒಂದು ಕ್ಲೂ ಕೊಡ್ತೀನಿ, ಗಿಣಿ ಹದ್ದು. ನಾನ್ ಹದ್ದು ಇಲ್ಲ. ಏನ್ ಅವ್ರೇನ್ ಸರ್, ಅವ್ರ ಗಿಣಿನ ಹದ್ದ? ಅಲ್ಲ, ನೀವ್ ಏನಾದ್ರು ಹೇಳ್ಕೊಳ್ಳಿ, ನಾನು ಯಾವ ಆಂಗಲ್ ನಿಮ್ ಗಿಣಿ ತರ ಕಾಣ್ತೀನಿ ಗೊತ್ತಾಗ್ತಾ ಇಲ್ಲ. ಸರಿ, ಗಿಣಿ ಅಂತ ಅವ್ರು ಹೇಳಲೇ ಇಲ್ಲ. ಅವ್ರ ಗಿಣಿ, ನೀವು ಹದ್ದು. ಹದ್ದು ಮಾಡ್ತಾರೆ ಜಾಸ್ತಿ ಸದ್ದು. ಏನ್ ಸರ್ ಇದಾಗ ಹೆಂಗಂದ್ರೆ ಪಾಕೆಟ್ ಅಲ್ಲಿ ದುಡ್ಡಿರೋವರೆಗೂ ಮುದ್ದಾಗಿ ಲುಕಿಂಗ್, ಪಾಕೆಟ್ ಅಲ್ಲಿ ದುಡ್ಡು ಖಾಲಿ ಆದ್ಮೇಲೆ ಹದ್ದಾಗಿ ಕುಕ್ಕಿಂಗು. ಮಹಾಗುರುಗಳೇ, ಶಾಸ್ತ್ರಿಜಿ, ನೀವು ನಮ್ಮ ಕ್ಲಾಸಿಗೆ ಬಂದಿದ್ರಲ್ಲ, ಅಲ್ಲಿ ಸೌಂಡ್ ಟೂಲ್ಸ್, ದನಿ ಸಲಕರಣಿ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಯಾವ್ದಾ ಮೊದಲನೇ ಟರ್ಮ್ ಏನು? ಪಿಸು ದನಿ, ಆಮೇಲೆ ಮೆಲುದನಿ, ಆಮೇಲೆ ನೇರದನಿ. ಹಾ, ಅದೇ ಇಲ್ಲಿ ಬೇಕು. ಒಂದ್ಸರಿ ಸ್ಟ್ರೈಟ್ ಆಗಿ, ನೀನೇ ಸಾಕಿದಾಗ ನಿನ್ನ ಸೆಕೆಂಡ್ ನೋಟ್, ಎರಡು ಸ್ಟ್ರೈಟ್ ನೋಟ್. ಬೆಟರ್. ಆದ್ರೂ ಇನ್ನೂ ಸ್ಟ್ರೈಟ್ ನೋಟ್ ಬೇಕಾಗಿತ್ತು. ಅದೇ ಅರ್ಜುನ್ ಸರ್ ಹೇಳಿದ್ದು, ಆ ಸ್ಟ್ರೈಟ್ ನೋಟ್ ಹೇಳಿದ್ರೆ ಎನರ್ಜಿ ಬಂದಿರೋದು. ಆದ್ರೂ SPB ಸರ್ ಒಂದ್ ಕಡೆ ಯೂಡ್ಲಿಂಗ್ ತರ ಹತ್ತಿದ್ದಾರೆ, ಹೌದಾ? ಗಮನಿಸ್ತಾ ಅದನ್ನ. ನಾನು ಇಲ್ಲಿ ಮಾಡಬೇಡ ಅಂದ್ರೂ ಮಾಡ್ದಲ್ಲ, ಯಾಕೆ ಮಾಡ್ದೆ ನೀನು ಅದನ್ನ? ಮಾಡು ಸರಿ. ಹೆಂಗದು? ಹದ್ದಾಗಿ ಕುಕ್ಕಿತಲ್ಲ. ಅಷ್ಟೊಂದು ಸೂಕ್ಷ್ಮ ಗಮನಿಸ್ತಾರೆ ಮಕ್ಕಳು. ಅಥವಾ ಅವರು ಅದನ್ನ ಅಳು ತರನೂ ಇರಬೇಕು, ಕೋಪದ ತರನೂ ಇರಬೇಕು ಅಂತ ಮಾಡಿರೋದು. ಅದನ್ನ ನಾನು ಹೇಳಿದೆ, ಅಕಸ್ಮಾತ್ ಮಿಸ್ ಆಗ್ಬೋದು ನಿನಗೆ ಶ್ರುತಿ, ಅವ್ನು ಬಿಡ್ಲಿಲ್ಲ ಅಂತ ಮಾಡ್ದ. ಅವನು ಗಟ್ಟಿ, ನೀನು ಜುಟ್ಟಿ ಗಟ್ಟಿ ಇದೆಯಾ? ಹೋಗು, ನಂಬರ್ ಕೇಳು. ಗ್ರ್ಯಾಂಡ್ ಜೋರಿನ ಎಷ್ಟು ನಂಬರ್ ಕೊಡ್ತಾರೆ ಕೇಳೋಣ. ವಾವ್ ವಾವ್, ಒಂದೇ ಒಂದು 9 ಟೋಟಲ್ ಪರ್ಸೆಂಟೇಜ್ 99. ನಿಮಗೆ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ ಮಹಾಗುರುಗಳು.